ಆರೆಂಜ್ ಇದು ರೆಗ್ಯುಲರ್ ಆರೆಂಜ್ ಅಲ್ಲ, ಕೂರ್ಗ್ ಆರೆಂಜ್ ಅಥವಾ ಕೂರ್ಗ್ ಮ್ಯಾಂಡ್ರಿನ್ ಅಂತ ಕರೀತಾರೆ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಇರೋ ಈ ಫ್ರೂಟಲ್ಲಿ ಸಿಕ್ಕಾಪಟ್ಟೆ ವಿಟಮಿನ್ ಸಿ ಇದೆ. ಆಮೇಲೆ ಯಾವುದೇ ಪೆಸ್ಟಿಸೈಡ್ ಕೆಮಿಕಲ್ ಹಾಕದೆ ಕೋಲ್ಡ್ ಪ್ರದೇಶದಲ್ಲಿ ಬೆಳೆದಿರೋ ಆರೆಂಜ್ ಇದು. ವರ್ಷದಲ್ಲಿ 2 ಸತಿ ನಿಮ್ಗೆ ಇದು ಸಿಗುತ್ತೆ, ಜೂನ್ ಜುಲೈ ಟೈಮಲ್ಲಿ, ಡಿಸೆಂಬರ್ ಜಾನ್ವರಿ ಟೈಮಲ್ಲಿ. ಕರ್ನಾಟಕದಲ್ಲಿ ಇರೋರಂತೂ ಈ ಅಮೃತನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಎಲ್ಲರ ಬಾಡಿಲೂ ಟಿಶ್ಯೂ ಡ್ಯಾಮೇಜ್ ಆಗ್ತಾ ಇರುತ್ತೆ. ಟಿಶ್ಯೂ ರಿಪೇರ್ ಮಾಡಬೇಕು ಅಂದರೆ ಕೊಲಾಜನ್ ಬೇಕಾಗುತ್ತೆ. ನಿಮಗೆ ಕೊಲಾಜನ್ ಬೇಕಂದರೆ ವಿಟಮಿನ್ ಸಿ ಬೇಕು. ಇದು ನಾಗ್ಪುರ್ ಆರೆಂಜ್ ಥರ ನಿಮಗೆ ತುಂಬ ಸ್ವೀಟ್ ಬರೋಲ್ಲ, ಸ್ವಲ್ಪ ಜಾಸ್ತಿನೇ ಹುಳಿ ಇರುತ್ತೆ. ತಿನ್ನೋಕ್ಕಾಗದೇ ಇದ್ದವರು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಬಟ್ ಕರ್ನಾಟಕದಲ್ಲಿದ್ದವರು ದಯವಿಟ್ಟು ವರ್ಷಕ್ಕೆ 1-2 ಸತಿ ಆದರೂ ಈ ಹಣ್ಣನ್ನ ತಿನ್ನಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಪೀಪಲ್ ಹೂ ಆರ್ ಇನ್ ಕರ್ನಾಟಕ, ಪ್ಲೀಸ್ ಡೋಂಟ್ ಮಿಸ್ ದಿಸ್ ಫ್ರೂಟ್. I consider this as Amruta. If